ಸರ್ ನಮಸ್ತೆ, ತಮ್ಮ ಹೆಸರು ಸರ್? ಸತ್ಯರಾಜ್. ಅಮ್ಮ ನಮಸ್ತೆ, ತಮ್ಮ ಹೆಸರು? ಮಂಜುಳಾ. ಹಾಂ ಮೇಡಮ್, ಯಾವ ಒಂದು ಗ್ರಾಮ ಪಂಚಾಯತಿಯಿಂದ ಸೆಲೆಕ್ಟ್ ಆಗಿರೋಂಥದ್ದು ಸರ್ ನೀವು? ಡಿ ಕೆ ಹಳ್ಳಿ. ಓಕೆ ಸರ್. ಈ ಟೋಟಲ್ ವೋಟ್ ಅಂತ ಎಷ್ಟು ಬಂದಿತ್ತು ನಿಮಗೆ ಟೋಟಲ್? 300. ಓಕೆ. ಲೀಡ್ ವೋಟ್ ಅಂತ ಎಷ್ಟು ಬಂದಿತ್ತು ಸರ್ ನಿಮಗೆ? ಸರಿ, 204 ಲೀಡ್ ವೋಟಲ್ಲಿ ಗೆದ್ದಿರೋದಂಥದ್ದು. ಸರ್ ನೀವು ಇದೇ ಫಸ್ಟ್ ಟೈಮಾ ಅಂದರೆ ಎಲೆಕ್ಷನ್ಗೆ ಕಂಪೀಟ್ ಮಾಡಿರೋದು? ನಿಮ್ಮ ಫ್ಯಾಮಿಲಿಯಲ್ಲಿ ಬೇರೆ ಯಾರಾದರೂ ಅದು ಇದಕ್ಕಿಂತ ಮುಂಚೆಯಿಂದನೂ? ಮುಂಚೆ ನಾನು ಕಂಪ್ಲೀಟ್ ಮಾಡಿದ್ದೆ 2005ರಲ್ಲಿ. ಓಕೆ. 2010ರಲ್ಲಿ ಇವರು ಕಂಪ್ಲೀಟ್ ಮಾಡಿದ್ದಾರೆ. ಓಕೆ. ಹೇಗೆ ಅನ್ನಿಸ್ತಿದೆ ಸರ್ ನಿಮಗೆ? ಅಂದರೆ ರಾಜಕೀಯ ಜೀವನಕ್ಕೂ ನಾರ್ಮಲ್ ಜೀವನಕ್ಕೂ ಏನು ವ್ಯತ್ಯಾಸ ಇದೆ? ಹೇಗೆ ಅನ್ನಿಸ್ತಿದೆ ಇವಾಗ ನಿಮಗೆ? ಡಿಫ್ರೆನ್ಸ್ ಇದೆ ಸರ್, ನಾರ್ಮಲ್ ಜೀವನಕ್ಕೂ ರಾಜಕೀಯ ಜೀವನಕ್ಕೂ. ಓಕೆ ಮೇಡಮ್, ನೀವು ಬೇರೆ ಏನಾದರೂ ಕೆಲಸ ಮಾಡ್ಕೊಂಡಿದ್ದೀರಾ? ಇಲ್ಲ. ಓಕೆ. ನೀವು ಗೃಹಿಣಿ ಅಲ್ವಾ? ಓಕೆ. ಗೃಹಿಣಿ ಆಗಿದ್ಕೊಂಡು ರಾಜಕೀಯದ ಕಡೆ ನಿಮಗೆ ಒಲವು ಹೇಗೆ ಮೂಡ್ತು? ಜನಸೇವೆ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು? ಹೌದಾ? ಓಕೆ ಸರ್. ನಿಮಗೆ ಗುರುಗಳು ಅಂತ ಯಾರಾದರೂ ಇದ್ದಾರಾ? ಇಲ್ಲ. ಓಕೆ. ಮತ್ತು ನಿಮಗೆ ಏನೇನು ಕೆಲಸ ಕಾರ್ಯಗಳನ್ನ ಮಾಡಿದ್ದೀರಾ ಸರ್? ಇವಾಗ ಒಟ್ಟು 3.5 ವರ್ಷ ಅಲ್ವಾ? ಹಾಂ. ಇಲ್ಲಿ ತನಕ ಒಟ್ಟು ಏನೇನು ಕೆಲಸ ಕಾರ್ಯಗಳನ್ನ ಮಾಡಿದ್ದೀರಾ? ಸ್ವಲ್ಪ ಮಾಡಿಸಿದ್ವಿ ಸರ್, ರಾಷ್ಟ್ರೀಯ ಉದ್ಯೋಗ ಖಾತ್ರಿಯಲ್ಲಿ. ಓಕೆ. ಪಂಚಾಯತಿಯಿಂದ ಬೇರೆ ಇನ್ನೇನು ಸೋರ್ಸ್ ಇಲ್ಲ ಅದರಲ್ಲಿ, ಎನರ್ಜಿ. ಓಕೆ. ಇನ್ನೂ 1.5 ವರ್ಷ ಇದೆ ಅಲ್ವಾ? ಅಲ್ಲಿ ಏನೇನು ಕೆಲಸಗಳನ್ನ ಮಾಡಿಕೊಡ್ಬೇಕು ಸಾರ್ವಜನಿಕರಿಗೆ ಅಂತ ಅಂದ್ಕೊಂಡಿದ್ದೀರಾ? ಅದೇ ಇವಾಗ TS ಬಂದಿದೆ, ಟಾಯ್ಲೆಟ್ಸ್ದು. ಅದು ಸ್ವಲ್ಪ ಮಾಡ್ಸೋಣ ಅಂತ ಇದೆ. ಶೌಚಾಲಯ. ಓಕೆ. ಮನೆಗಳು ಮನೆ ನೀರಿನ ಸೌಲಭ್ಯ ಎಲ್ಲ. ನೀರಿನ ಸೌಲಭ್ಯ ಏನು ತೊಂದರೆ ಇಲ್ಲ. ಓಕೆ. ಶೌಚಾಲಯ ಮಾಡ್ಸೋಣ ಅಂತ. ಶೌಚಾಲಯ ಮನೆ ಇಲ್ದಿರೋರಿಗೆ ಮನೆ. ಟೋಟಲಿ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಸದಸ್ಯರಿದ್ದೀರಾ? 24. ಒಡನಾಟ ಹೆಂಗಿದೆ ಸರ್ ನಿಮಗೆ? ಪರವಾಗಿಲ್ಲ ಸರ್. ಅಂದರೆ ಒಡನಾಟ ಚೆನ್ನಾಗಿದೆ, ಎಲ್ಲರ ಜೊತೆನೂ ಚೆನ್ನಾಗಿದೆ. ಓಕೆ ಸರ್. ಮತ್ತು ನೀವು ಈ ಸ್ಥಾನಕ್ಕೆ ಬರೋದಕ್ಕೆ ನಿಮ್ಮ ಕ್ಷೇತ್ರದ ಜನತೆಗಳೇ ಕಾರಣ. ಓಕೆ ಸರ್. ಅವ್ರಿಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ಸರ್, ಅವ್ರು ಯಾವತ್ತೂ ಮರೆಯೋಕ್ಕಾಗಲ್ಲ ಸರ್, ಅಂತ ಒಂದು ಸ್ಥಾನ ಸಿಕ್ಕಿದೆ. ಓಕೆ. ಇವೆಲ್ಲ ಒಂದು ಹೃದಯಪೂರ್ವಕ. ಓಕೆ ಸರ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು.